ಜಗತ್ತಿನ ಕಣ್ಣು ಅನ್ನೋ ಗಾದೆ ಮಾತಿದೆ. ತೊಟ್ಟಿಲನ್ನ ತೂಗೋ ಕೈ ಜಗತ್ತನ್ನೇ ತೂಗಬಹುದು ಅನ್ನೋ ಮಾತಿಗೆ ಧಾರವಾಡ ಹೈಕೋರ್ಟ್ ಸಾಕ್ಷಿಯಾಗಿದೆ. ಧಾರವಾಡ ಹೈಕೋರ್ಟ್ನ ಕಲಾಪಗಳನ್ನೆಲ್ಲ ಮಹಿಳಾ ನ್ಯಾಯಮೂರ್ತಿಗಳು ನಡೆಸಿ ಇತಿಹಾಸ ನಿರ್ಮಿಸಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಐತಿಹಾಸಿಕ ದಿನ. ಎಲ್ಲ ಪೀಠದಲ್ಲಿ ಮಹಿಳಾ ನ್ಯಾಯಮೂರ್ತಿಗಳಿಂದ ವಿಚಾರಣೆ. ಧಾರವಾಡ ಹೈಕೋರ್ಟ್ನಲ್ಲಿ ನಿನ್ನೆ ನಡೆದ ಕಲಾಪ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಶನಿವಾರ ಧಾರವಾಡ ಹೈಕೋರ್ಟ್ ಕಲಾಪದಲ್ಲಿ ಎಲ್ಲಾ ನ್ಯಾಯಮೂರ್ತಿಗಳು ಮಹಿಳೆಯರೇ ಆಗಿದ್ರು. ಇನ್ನೊಂದೆಡೆ ಸರ್ಕಾರದ ಪರ ಕೇಸನ್ನ ನಡೆಸಿದ್ದು ಕೂಡ ಮಹಿಳಾ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳೇ ಆಗಿದ್ದರು. ಇದೇ ಖುಷಿಯಲ್ಲಿ ಎಲ್ಲಾ ಮಹಿಳಾ ನ್ಯಾಯಮೂರ್ತಿಗಳಿಗೆ ಸನ್ಮಾನ ಮಾಡಲಾಗಿದೆ. ಸಂಸತ್ ಸೀಟುಗಳಿಗೆ 33% ಮೀಸಲಾತಿ ನೀಡಬೇಕು ಅನ್ನುವಂಥ ಚರ್ಚೆ ಮುಂಚೂಣಿಯಲ್ಲಿದೆ. ಈ ನಡುವೆ ಧಾರವಾಡ ಹೈಕೋರ್ಟ್ನ ಎಲ್ಲಾ ನ್ಯಾಯಮೂರ್ತಿಗಳು ಮಹಿಳೆಯರೇ ಕಾರ್ಯನಿರ್ವಹಿಸಿದ್ದು ವಿಶೇಷವಾಗಿತ್ತು. ಮಹಿಳಾ ಚೇತನದ ಐತಿಹಾಸಿಕ ಪರ್ವಕ್ಕೆ ಇಂದಿನ ದಿನ ಸಾಕ್ಷಿಯಾಗಿದೆ. ಇಂದು ಧಾರವಾಡದ ಪೀಠದಲ್ಲಿರುವ 10 ಕೋರ್ಟ್ಗಳಲ್ಲಿ ಮಹಿಳಾ ನ್ಯಾಯಮೂರ್ತಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಪ್ರಕರಣಗಳನ್ನು ವಾದ ಮಂಡಿಸಲಿಕ್ಕೆ ಹೆಚ್ಚು ಕಡಿಮೆ 80% ಮಹಿಳೆಯರ ವಾದವನ್ನು ಮಂಡಿಸಿದ್ದಾರೆ. ಹಾಗಾದರೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಯಾವ ಹೈಕೋರ್ಟ್ಗಳಲ್ಲಿ ಆಗಿಲ್ಲ. ಇದು ಐತಿಹಾಸಿಕ, ಅಂದರೆ ಸುವರ್ಣ ಅಕ್ಷರದಲ್ಲಿ ಬರುವಂಥ ಒಂದು ದಿನ. ಇದನ್ನು ನಾವು ಜೀವನದಲ್ಲಿ ಮರೆಯೋದಿಲ್ಲ. ಇನ್ನು ಈ ವಕೀಲರ ತಂಡದ ನೇತೃತ್ವವನ್ನ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ವಹಿಸಿದ್ರು. ಒಟ್ಟು 7 ವಿಶೇಷ ಮಹಿಳಾ ನ್ಯಾಯಪೀಠಗಳ ಮುಂದೆ ಹಾಜರಾಗಿ ಸರ್ಕಾರದ ಪರ ವಾದ ಮಂಡಿಸಲು ಮಹಿಳಾ ಅಪರ ಸರ್ಕಾರಿ ವಕೀಲರು ಹಾಗೂ ಹೈಕೋರ್ಟ್ ಸರ್ಕಾರಿ ವಕೀಲರಿಗೆ ಪ್ರತ್ಯೇಕವಾಗಿ ಜವಾಬ್ದಾರಿ ಹಂಚಿಕೆ ಮಾಡಲಾಗಿತ್ತು. ಸಂವಿಧಾನದ ನ್ಯಾಯಾಲಯದಲ್ಲಿ ಸಂಪೂರ್ಣ ಮಹಿಳಾ ಪೀಠಗಳು ರಚನೆಯಾಗುವುದೇ ಅಪರೂಪ. ಅಂಥದ್ರಲ್ಲಿ ಪ್ರತಿಯೊಂದು ಪೀಠದ ಮುಂದೆ ರಾಜ್ಯ ಸರ್ಕಾರದ ಪರವಾಗಿ ಕೇವಲ ಮಹಿಳಾ ಅಧಿಕಾರಿಗಳೇ ಕಾಣಿಸಿಕೊಂಡಿದ್ದು ನ್ಯಾಯಾಂಗ ಮತ್ತು ವಕೀಲರ ವಲಯದಲ್ಲಿ ಒಂದು ಮೈಲಿಗಲ್ಲಾಗಲಿದೆ. ಒಟ್ಟು 10 ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದ ನ್ಯಾಯಪೀಠಗಳು ಇಡೀ ದಿನದ ಕಲಾಪಗಳನ್ನು ನಡೆಸಿದ್ದಾರೆ. ಅದಕ್ಕಾಗಿ ಮಹಿಳಾ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಪ್ರತ್ಯೇಕ 3 ವಿಭಾಗೀಯ ಪೀಠ ಹಾಗೂ 4 ಏಕಸದಸ್ಯ ನ್ಯಾಯಪೀಠಗಳನ್ನು ರಚನೆ ಮಾಡಲಾಗಿತ್ತು. ನಾವು ಒಂದು ಚೀಫ್ ಜಸ್ಟಿಸಿಗೆ ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ವಿ, ಹೀಗೆ ಎಲ್ಲ ಲೇಡಿ ಜಡ್ಜಸನ್ನು ಸಿಟ್ಟಿಂಗ್ ಮಾಡಲಿಕ್ಕೆ. ಆ್ಯಂಡ್ ಇದು ನಾವು ಮಾಡಿದ್ದು ರೆಪ್ರೆಸೆಂಟೇಷನ್ ನಮ್ದು ವಿಮೆನ್ಸ್ ಡೇ, ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೆಲೆಬ್ರೇಷನಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಆ್ಯಂಡ್ ಚೀಫ್ ಜಸ್ಟಿಸ್ ಅಗ್ರೀಡ್ ಆ್ಯಂಡ್ ಆಲ್ ARG ಆ್ಯಂಡ್ ದೇ ಹ್ಯಾವ್ ಪಾಸ್ಡ್ ಎನ್ ಆರ್ಡರ್. ಆ್ಯಂಡ್ ಅದಕ್ಕೋಸ್ಕರ ವಿ ಹ್ಯಾವ್ ಹ್ಯಾಡ್ ಅ ಸಿಟ್ಟಿಂಗ್. ಇಟ್ಸ್ ಅ ಹಿಸ್ಟಾರಿಕ್ ಡೇ. ನಮಗೆ ಎಲ್ಲರಿಗೂ ತುಂಬ ಖುಷಿಯಾಗಿದೆ. ವಿ ಆರ್ ವೆರಿ ಗ್ರೇಟ್ಫುಲ್ ಫಾರ್ ದ ಚೀಫ್ ಜಸ್ಟಿಸ್ ಫಾರ್ ಅಗ್ರೀಯಿಂಗ್ ಟು ದಿಸ್. ಒಟ್ನಲ್ಲಿ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ನಡೆದಂತಹ ಈ ಕಾರ್ಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಂದೊಂದು ದಿನ ನ್ಯಾಯಾಂಗದಲ್ಲಿ ಮಹಿಳೆಯರು ಪಾರುಪತ್ಯ ನಡೆಸಲು ಇದೊಂದು ಸೂಕ್ತ ವೇದಿಕೆಯಾಗಿತ್ತು. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.